ಆದ್ಯ ಇನ್ಫರ್ಟೈನ್ಮೆಂಟ್ ಚಾನೆಲ್ ನಾವು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದೀವಿ. ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ. ನೀವು ನೋಡುತ್ತಿದ್ದೀರಾ ಆದ್ಯ ಇನ್ಫರ್ಟೈನ್ಮೆಂಟ್. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಆದ್ಯ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. Hello everybody, welcome to Adya Infotainment Channel. And today ಇವತ್ತು ನಾವು ಮಾತಾಡ್ತಾ ಇದೀವಿ ನಮ್ಮ ಫೇವರೇಟ್ ಟಾಪಿಕ್ belly dancing. So let's start. ನನ್ನ ಹೆಸರು ದೀಪ್ತಿ ಶೆಟ್ಟಿ. ನನ್ನ ಹೆಸರು ಅನುಷಾ ಹೆಗ್ಡೆ ಅಂಡ್ ನಾವಿಬ್ರು ಟ್ಯಾರೆಂಟಿಸ್ಮೋ ಕ್ರಿಯೇಟಿವ್ ಡಾನ್ಸ್ ಕಂಪನಿನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ಟಾಪಿಕ್ ಬಂದು ಬೆಲಿ ಡಾನ್ಸಿಂಗ್ ಅಂಡ್ ಇಟ್ ಇಸ್ ಅ ವೆರಿ ವೆರಿ ಸ್ಪೆಷಲ್ ಸ್ಟೈಲ್ ಫಾರ್ ಅಸ್. ಬೆಲಿ ಡಾನ್ಸಿಂಗ್ ಬಂದು ಬ್ಯಾಂಗ್ಳೂರಲ್ಲಿ ಸ್ಟಾರ್ಟ್ ಮಾಡಿದ್ದು ಟ್ಯಾರೆಂಟಿಸ್ಮೋ ಕ್ರಿಯೇಟಿವ್ ಡಾನ್ಸ್ ಕಂಪನಿ. ಸೊ ನಾವು ವಿ ಆರ್ ದ ಪಯನಿಯರ್ಸ್ ಆಫ್ ಬೆಲಿ ಡಾನ್ಸಿಂಗ್ ಇನ್ ಬ್ಯಾಂಗ್ಳೂರ್. ನಾವು ಇಬ್ರು ಸ್ಟೂಡೆಂಟ್ಸ್ ಆಗಿದ್ವಿ, ಬೆಲಿ ಡಾನ್ಸ್ ಸ್ಟೂಡೆಂಟ್ಸ್ ಆಗಿದ್ವಿ. ನಮ್ಗೆ ಗೊತ್ತಿರಲಿಲ್ಲ ಬೆಲಿ ಡಾನ್ಸ್ ಏನು, ಹೇಗೆ ಮಾಡಬೇಕು ಅಂತ. ಆದರೆ ವಿ ಹ್ಯಾಡ್ ಅ ವೆರಿ ಬ್ಯೂಟಿಫುಲ್ ಟೀಚರ್. ನಮ್ಮ ಟೀಚರ್ ಬಂದು ಆರ್ತಿ ಪುನ್ವಾನಿ ಸುನವಾಲ. ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು. ಅಲ್ಲಿಂದ ನಾವು ಸ್ಟೂಡೆಂಟ್ಸ್ ಆಗಿದ್ವಿ 2-3 ವರ್ಷ. ಅದಾದ್ಮೇಲೆ ಸ್ಲೋಲಿ ಇನ್ಸ್ಟ್ರಕ್ಟರ್ ಟ್ರೈನಿಂಗ್ ಮಾಡಿದ್ವಿ. ಆಮೇಲೆ ನಾವು ಆ ಜರ್ನಿನ ನೆಕ್ಸ್ಟ್ ಲೆವೆಲ್ ಅಲ್ಲಿ ತಗೊಂಡು ಹೋದ್ವಿ. ಬೇಸಿಕ್ಲಿ ಕೈಂಡ್ ಆಫ್ ರಿಯಲಿ ಇನ್ವಾಲ್ವಿಂಗ್ ವಿಮೆನ್. ಸೊ ಇಟ್ ರಿಯಲಿ ಹೆಲ್ಪ್ ಅಸ್. ಅದ್ ಅವೇರ್ನೆಸ್ ನಾವು ಸ್ಪ್ರೆಡ್ ಮಾಡೋದಕ್ಕೆ ಬೆಲಿ ಡಾನ್ಸ್ ತುಂಬಾನೇ ಹೆಲ್ಪ್ ಮಾಡಿದ್ವಿ. ಸೊ ಶೋಸ್ ಬಂದ್ಬಿಟ್ಟು ಅಟ್ಲೀಸ್ಟ್ 1,000ಕ್ಕಿಂತ ಜಾಸ್ತಿ ಆದ್ರೂ ಶೋಸ್ ಮಾಡಿದೀವಿ. ನಾಟ್ ಜಸ್ಟ್ ಇನ್ ಬ್ಯಾಂಗ್ಳೂರ್, ಆಲ್ ಅಕ್ರಾಸ್ ದ ಕಂಟ್ರಿ. ಇನ್ಫ್ಯಾಕ್ಟ್ ನಾವು ಈಜಿಪ್ಟ್ ಬಂದು ದೇ ರಿಲೇಟ್ ವಿತ್ ಬೆಲಿ ಡಾನ್ಸ್ ಅ ಲಾಟ್. ಆಕ್ಚುಲಿ ಬೆಲಿ ಡಾನ್ಸ್ ಒರಿಜಿನಲ್ ಹೆಸರು ಬಂದು ರಕ್ಸ್ ಶರ್ಕಿ ಅಂತ. ಸೊ ಬೆಲಿ ಡಾನ್ಸ್ ಆಕ್ಚುಲಿ ಹಿಸ್ಟ್ರಿಗೆ ಹೋದ್ರೆ ಇಟ್ ವಾಸ್ ನಾಟ್ ಯೂಸ್ಡ್ ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಯೂಸ್ ಮಾಡ್ತಾ ಇರ್ಲಿಲ್ಲ. ಈಜಿಪ್ಟ್ ಅಲ್ಲಿ ಅದನ್ನ ಹೇಳೋದು ಹೇಗೆ ಅಂದ್ರೆ ಒಂದು ತಾಯಿ ಒಂದು ಮಗಳಿಗೆ ಕೊಡುವಂತ ಒಂದು ಉಡುಗೊರೆ. ಸೊ ಅವರು ಈಗ ಡೆಲಿವರಿ ಈಗ ಪ್ರೆಗ್ನೆಂಟ್ ಆದ್ರೆ ಅವ್ರಿಗೆ ಕೆಲವು ಸತಿ ಆ ಅಬ್ಡಾಮಿನಲ್ ಮಸಲ್ಸ್ ಏನಿದೆ ಅದನ್ನ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಈ ಬೆಲಿ ಡಾನ್ಸ್ ಮೂವ್ಮೆಂಟ್ಸ್ ಗಳನ್ನ ಮಾಡ್ತಾ ಇದ್ರು. ಸೊ ಬೆಲಿ ಡಾನ್ಸ್ ಮಾಡಿರೋರಿಗೆ ನಿಮ್ಗೆ ಕೆಲವು ಟೆಕ್ನಿಕ್ಸ್ ಇದೆ. ಅಂಡ್ಯುಲೇಷನ್ಸ್ ಅಂತೀವಿ, ಹಿಪ್ ಲಾಕ್ ಟೆಕ್ನಿಕ್ಸ್ ಇದೆ, ಇದೆಲ್ಲ ಪೆಲ್ವಿಸ್ ಮೂವ್ಮೆಂಟ್ಸ್ ಇದೆ. ಇದೆಲ್ಲ ನಮ್ ಅಬ್ಡಾಮಿನಲ್ ಮಸಲ್ಸ್ ನ ನರಿಶ್ ಮಾಡಿ ಸ್ಟ್ರೆಂಥನ್ ಮಾಡುತ್ತೆ. ಇಟ್ಸ್ ಲೈಕ್ ಯು ಮಸಾಜಿಂಗ್ ದಟ್ ಏರಿಯಾ. ಅದನ್ನ ಗಟ್ಟಿ ಮಾಡಿ ಅದಾದ್ಮೇಲೆ ಅವ್ರಿಗೆ ನಾರ್ಮಲ್ ಡೆಲಿವರಿ ಪ್ರಾಸೆಸ್ ಅಲ್ಲಿ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದನ್ನ ಆ ಪ್ರಾಸೆಸ್ ನ ಈಸ್ ಮಾಡುತ್ತೆ ಅಂತ ಹೇಳ್ಬೋದು. ಪ್ಲಸ್ ಡೆಲಿವರಿ ಆದ್ಮೇಲೂ ಕೂಡ ಅದನ್ನ ನಾವು ಹೇಗೆ, ಯಾಕಂದ್ರೆ ದೇ ವುಡ್ ಹ್ಯಾವ್ ಯೂಸ್ ದಟ್ ಮಸಲ್, ಅಲ್ಲಿ ಸ್ವಲ್ಪ ಸೋರ್ನೆಸ್ ಇರುತ್ತೆ. ಸೊ ಬ್ಯಾಕ್ ಟು ಅದನ್ನ ನರಿಶ್ ಮಾಡಕ್ಕೆ, ಅದನ್ನ ಒಂದ್ ಸ್ವಲ್ಪ ಸ್ಟ್ರೆಂತ್ ಬರಕ್ಕೆ ಅದನ್ನ ಟೆಕ್ನಿಕ್ಸ್ ಯೂಸ್ ಮಾಡ್ತಾರೆ. ಸೊ ಈ ಬೆಲಿ ಡಾನ್ಸ್ ಟೆಕ್ನಿಕ್ ಅನ್ನೋದನ್ನ ಪ್ರೆಗ್ನೆನ್ಸಿ ಡ್ಯೂರೇಷನ್ ಅಲ್ಲಿ ಪೋಸ್ಟ್ ಅಂಡ್ ಪ್ರೀ ತುಂಬಾ ಯೂಸ್ ಮಾಡ್ತಾರೆ ಇದನ್ನ. ಅಂಡ್ ದಟ್ ಈಸ್ ಒನ್ ಥಿಂಗ್ ದಟ್ ಈಸ್ ರಿಯಲಿ ನೈಸ್. ಸೊ ಈಗಲೂ ಕೂಡ ತುಂಬಾ ಗೈನಕಾಲಜಿಸ್ಟ್ ಇದ್ದಾರೆ. ಅವರು ತುಂಬಾ ಜನರಿಗೆ ಇನ್ಫ್ಯಾಕ್ಟ್ ಸಜೆಷನ್ ಹೇಳ್ತಾರೆ, ನೀವು ಬೆಲಿ ಡಾನ್ಸ್ ಟ್ರೈ ಮಾಡಿ. ಈ ತರ ಎಸ್ಪೆಷಲಿ ಅಫ್ಕೋರ್ಸ್ ನೀವು ಸ್ವಲ್ಪ ಫಿಸಿಕಲಿ ಆಕ್ಟಿವ್ ಆಗಿರ್ಬೇಕು. ಯು ಕ್ಯಾನ್ ಸಡನ್ಲಿ ಸ್ಟಾರ್ಟ್ ಇಟ್. ಬಟ್ ಮುಂಚೆಯಿಂದನೂ ನೀವು ಮಾಡ್ತಾ ಇದ್ರೆ ಅಂದ್ರೆ ನಿಮ್ಮ ಆ ಡೆಲಿವರಿ ಪ್ರಾಸೆಸ್ಗಿಂತ ಇದ್ರೆ ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಇಸ್ ವೆಲ್. ಅಂಡ್ ಅದನ್ನೇ ಏನಾಗಿದೆ, ಐ ಥಿಂಕ್ ಈ ಬೇರೆ ಬೇರೆ ದೇಶದಿಂದ, ಅರಬ್ಸ್ ಇರ್ಬೋದು, ಅಮೆರಿಕಾ ಇಂದ ಇರ್ಬೋದು, ಅವರೆಲ್ಲ ಈಜಿಪ್ಟ್ ಈಗ ಟ್ರಾವೆಲ್ ಮಾಡಿ ನೋಡ್ಬೇಕಾದ್ರೆ ಐ ಥಿಂಕ್ ದೇ ಆಲ್ಸೋ ಸಾ ದಟ್ ಇದು ನೋಡಕ್ಕೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ. ಯಾಕಂದ್ರೆ ಬೆಲಿ ಡಾನ್ಸ್ ನೋಡಕ್ ಹೋದ್ರೆ ದ ಬ್ಯೂಟಿ ಆಫ್ ಇಟ್, ಅದ್ರಲ್ಲಿ ಅದ್ರದ್ದು ವಿಷಯ ಏನಂತಂದ್ರೆ ಐಸೋಲೇಷನ್ಸ್. ಅಂದ್ರೆ ನಿಮ್ ಅಪ್ಪರ್ ಬಾಡಿ ಹಂಗೆ ಇರ್ಬೇಕು, ಹಿಪ್ ಮಾತ್ರ ಮೂವ್ ಮಾಡ್ಬೇಕು, ಅಲ್ಲ ಹಿಪ್ ಹಂಗೆ ಇರ್ಬೇಕು. ದ ಐಸೋಲೇಷನ್ ಇಸ್ ವಾಟ್ ಆಲ್ಸೋ ವಿಜುವಲಿ ನಿಮ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದನ್ನ ನೋಡ್ಬಿಟ್ಟು ಅವ್ರು ಅದಾದ್ಮೇಲೆ ಡಿಸೈಡ್ ಮಾಡಿದ್ರು, ಓಕೆ ಇದನ್ನ ಒಂದು ಎಂಟರ್ಟೈನ್ಮೆಂಟ್ ಫಾರ್ಮ್ ತರಾನು ಯೂಸ್ ಮಾಡ್ಕೋಬಹುದು. ಸೊ ಇವತ್ತು ನೋಡಕ್ ಹೋದ್ರೆ ಬೆಲಿ ಡಾನ್ಸ್ ಎಷ್ಟು ಎಕ್ಸ್ಪ್ಯಾಂಡ್ ಆಗ್ಬಿಟ್ಟಿದೆ ಅಂದ್ರೆ ಅಮೆರಿಕನ್ ಸ್ಟೈಲ್ ಅಂತ ಒಂದಿದೆ, ಟರ್ಕಿಶ್ ಸ್ಟೈಲ್ ಅಂತ ಇದೆ, ಲೆಬನೀಸ್ ಸ್ಟೈಲ್ ಅಂತ ಇದೆ, ಈಜಿಪ್ಷಿಯನ್ ಸ್ಟೈಲ್ ಅಂತ ಇದೆ. ನಾವು ಮಾಡೋದು ಇಂಡಿಯನ್ ಫ್ಯೂಷನ್ ಮಾಡ್ತೀವಿ. ಟ್ಯಾರೆಂಟಿಸ್ಮೋ ಅಲ್ಲಿ ನಾವು ಭರತನಾಟ್ಯಂ ಇರ್ಬೋದು, ಕಥಕ್ ಇರ್ಬೋದು, ಈ ಬೇರೆ ಬೇರೆ ಸ್ಟೈಲ್ ನ ನಾವು ಓದ್ಕೊಂಡಿದೀವಲ್ವಾ, ಏನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡಿದೀವಿ ಅದನ್ನ ಇದ್ರ ಜೊತೆ ಫ್ಯೂಸ್ ಮಾಡಿನೂ ನಾವು ತುಂಬಾ ರೂಟೀನ್ಸ್ ಮಾಡಿದೀವಿ. ಇನ್ಫ್ಯಾಕ್ಟ್ ನಮ್ ಮೋಸ್ಟ್ ಫೇವ್ರೆಟ್ ಸ್ಟೈಲ್ ಬಂದು ಇಂಡಿಯನ್ ಕ್ಲಾಸಿಕಲ್ ಫ್ಯೂಷನ್ ಬಂದು ನಮ್ಗೆ ತುಂಬಾ ಒಂದು ಇಷ್ಟವಾಗಿರುವಂತದ್ದು ಒಂದು ಸ್ಟೈಲ್. ಸೊ ಅದೇ ತರ ಅಮೆರಿಕಾದಲ್ಲಿ ನೋಡಿದ್ರೆ ಪ್ರಾಪ್ಸ್ ಯೂಸ್ ಮಾಡ್ತಾರೆ, ಈ ದೊಡ್ಡ ದೊಡ್ಡ ವಿಂಗ್ಸ್ ಅದೆಲ್ಲ ಯೂಸ್ ಮಾಡ್ತಾರೆ. ಬಟ್ ಅದೇ ಬೇಸಿಕ್ ಬಂದು ಇದು ಇಟ್ ಇಸ್ ಸಮಥಿಂಗ್ ದಟ್ ಹೇಳಿದ ತರ ಒಂದು ತಾಯಿ ಒಂದು ಮಗುಗೆ ಕೊಡುವಂತ ಒಂದು ಉಡುಗೊರೆ. ಸೊ ಇಟ್ ಇಸ್ ಅ ವೆರಿ ಕಲ್ಚರಲ್
ಫಾರ್ಮಲ್ ಡಾನ್ಸ್ ಫಾರ್ಮ್. ಹೇಗೆ ನಾವು ಇಷ್ಟೊಂದು ಕಾನ್ಸಂಟ್ರೇಷನ್ ಮಾಡಿ ನಾವು ಸಣ್ಣವರಿರುವಾಗ ಭರತನಾಟ್ಯಂ ಇಲ್ಲ ಕಥಕ್ ಇಲ್ಲ ನಾವು ಕಲಿತೀವಿ, ಹಾಗೆ ಬೆಲಿ ಡಾನ್ಸ್ ಇಸ್ ದಟ್ ಮಚ್ ಮೋರ್ ಸೀರಿಯಸ್ ಅಂಡ್ ಅದಕ್ಕೊಂದು ಡಿಸಿಪ್ಲಿನ್ ಇದೆ, ಅದಕ್ಕೊಂದು ಫಾರ್ಮ್ಯಾಟ್ ಇದೆ. ಇದು ಒಂದು ಆಕ್ಚುಲಿ ನೋಡಕ್ ಹೋದ್ರೆ ಜರ್ನಿ. ನಾವಿಬ್ರು ಅಟ್ಲೀಸ್ಟ್ 10 ವರ್ಷಕ್ಕಿಂತ ಜಾಸ್ತಿ ಆಯ್ತು ಇದ್ ಮಾಡಿ. ಆದ್ರೂ 10 ವರ್ಷ ಮುಂಚೆ ಹೇಗಿತ್ತು, ಟುಡೇ ಅಟ್ಲೀಸ್ಟ್ ಇಟ್ ಇಸ್ ವೆರಿ ವೆರಿ ಡಿಫ್ರೆಂಟ್. ಇವತ್ತಿನ ಕಾಲದಲ್ಲಿ ಆ ಪರ್ಸ್ಪೆಕ್ಟಿವ್ ಏನಿದೆ ಚೇಂಜ್ ಆಗ್ತಾ ಇದೆ. ಯಾಕಂದ್ರೆ ಬಾಲಿವುಡ್ ಅಲ್ಲಿ ಈಗ ಜಾಸ್ತಿ ಯೂಸ್ ಮಾಡ್ತಾರೆ. ತುಂಬಾ ಹೆಣ್ಮಕ್ಳು ಮುಂಚೆ ಅಷ್ಟು ಕಂಫರ್ಟಬಲ್ ಆಗಿರ್ತಿರ್ಲಿಲ್ಲ. ನಮ್ ಕ್ಲಾಸಿಗೆ ಬರ್ತಿರ್ಬೇಕಾದ್ರೆ ಹೇಳ್ತಿದ್ರು, ನಮ್ಮ ಫೋಟೋ ವಿಡಿಯೋನೆಲ್ಲ ಆನ್ಲೈನ್ ಅಲ್ಲಿ ಹಾಕಬೇಡಿ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬೇಡಿ, ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ ನಾವಿದು ಕಲಿತಾ ಇದೀವಿ. ಆಕ್ಚುಲಿ ಆಗಿ ನೋಡಕ್ ಹೋದ್ರೆ ಬೆಲಿ ಡಾನ್ಸಿಂಗ್ ಅಂತ ಮಾತ್ರ ಅಲ್ಲ, ಡಾನ್ಸ್ ಆಸ್ ಅ ಪ್ರೊಫೆಷನ್, ಟು ಟೇಕ್ ಇಟ್ ಅಪ್ ಆಸ್ ಅ ಪ್ರೊಫೆಷನ್ ಇಸ್ ಅ ಬಿಗ್ ಡೀಲ್. ಏನಕ್ಕಿದ್ರು ಸಣ್ಣ ಮಕ್ಳು ಇರ್ಬೇಕಾದ್ರೆ ಒಂದ್ ಸ್ವಲ್ಪ ಭರತನಾಟ್ಯಂ, ಇಲ್ಲಿ ಸೌತ್ ಅಲ್ಲಿ ನಾವು ಭರತನಾಟ್ಯಂ ಮಾಡ್ತೀವಿ, ಬೇರೆ ಕಡೆಯಲ್ಲಿ ಬೇರೆ ಸ್ಟೈಲ್ಸ್ ಇದೆ, ಕಥಕ್ ಇರ್ಬೋದು, ಕುಚಿಪುಡಿ ಇರ್ಬೋದು, ಅದನ್ನೆಲ್ಲ ಟ್ರೈನಿಂಗ್ ಕಲಿಸ್ತಾರೆ. ಬಟ್ ಬೆಲಿ ಡಾನ್ಸಿಂಗ್ ಯಾರು ಹೇಳಲ್ಲ ಮಕ್ಕಳಿಗೆ ಹೋಗಿ ನೀವು ಟ್ರೈನ್ ಮಾಡ್ಕೊಂಡ್ ಬನ್ನಿ ಅಂತ. ಸೊ ಇಟ್ ಹ್ಯಾಸ್ ಬಿನ್ ಡಿಫಿಕಲ್ಟ್. ಆದ್ರೆ ದ ಕೈಂಡ್ ಆಫ್ ಸಪೋರ್ಟ್ ದಟ್ ವೀವ್ ಗಾಟ್, ದಟ್ ವೀವ್ ಸೀನ್ ಚೇಂಜಸ್. ಒಂದ್ ಟೈಮಲ್ಲಿ ಟ್ಯಾರೆಂಟಿಸ್ಮೋ ವಾಸ್ ದಿ ಓನ್ಲಿ ಕಂಪನಿ ಹೂ ವಾಸ್ ಟೀಚಿಂಗ್ ಬೆಲಿ ಡಾನ್ಸಿಂಗ್. ಇವತ್ ನೋಡಕ್ ಹೋದ್ರೆ ಎವ್ರಿ ಏರಿಯಾ ನೀವು ನೋಡಕ್ ಹೋದ್ರೆ ಅಟ್ಲೀಸ್ಟ್ ಒಂದು 5-6 ಇನ್ಸ್ಟ್ರಕ್ಟರ್ಸ್ ಸಿಗ್ತಾರೆ ನಿಮ್ಗೆ. ಕಂಪನೀಸ್ ಇರ್ಬೋದು ಅಲ್ಲ ಫ್ರೀಲಾನ್ಸ್ ಡಾನ್ಸರ್ಸ್ ಇರ್ಬೋದು. ಅಂಡ್ ವಿ ಆರ್ ವೆರಿ ಹ್ಯಾಪಿ ದಟ್ ಈ ಕಮ್ಯುನಿಟಿ ಬಂದು ಇದು ಬೆಳೀತಾ ಹೋಗ್ತಾ ಇದೆ. ಅಂಡ್ ದಟ್ ರಿಯಲಿ ರಿಯಲಿ ಮೇಕ್ಸ್ ಅಸ್ ಫೀಲ್ we are very proud of that. This is not just dance. Belly dance just one random dance form alla. There is history to it. Yeah. It is very difficult. ಅದಕ್ಕೂ ಒಂಥರ ಡಿಸಿಪ್ಲಿನ್ ಬೇಕಾಗಿದೆ. ಅಂಡ್ ವಿ ವಾಂಟೆಡ್ ಟು ಸ್ಪ್ರೆಡ್ ದಟ್. ಸೊ ರೈಟ್ ನಾವ್ ಏನ್ ಮಾಡ್ತಾ ಇದೀವಿ ಈಗ, ಲೈಕ್ ಅನುಷಾ ಸೆಡ್, ತುಂಬಾನೇ ಅಡ್ವಾನ್ಸ್ ಆಗಿದೆ ಬೆಲಿ ಡಾನ್ಸ್ ಇಂಡಿಯಾದಲ್ಲಿ. ಮುಂಚೆ ಆಗಿರ್ಲಿಲ್ಲ, ತುಂಬಾನೇ ಡಿಫಿಕಲ್ಟ್ ಆಗಿತ್ತು. ನಮ್ ಸ್ಟೂಡೆಂಟ್ಸ್, ಎವ್ರಿ ಗರ್ಲ್ ಹೂ ಕೇಮ್ ಟು ಅವರ್ ಕ್ಲಾಸ್, ಅಟ್ಲೀಸ್ಟ್ 90% ಅವ್ರಿಗೆ ಏನಾದ್ರೂ ಪ್ರಾಬ್ಲಮ್ ಇತ್ತು ಅವ್ರ ಫ್ಯಾಮಿಲೀಸ್ ಅಲ್ಲಿ, ಅವ್ರು ಡಾನ್ಸ್ ಮಾಡ್ತಾ ಇದಾರೆ ಅಂತ. ಸೊ ಹಾಫ್ ಆಫ್ ದಮ್ ಅವ್ರು ಹೇಳ್ತಾನೂ ಇರ್ಲಿಲ್ಲ ಮನೇಲಿ, ಅವ್ರು ಬರ್ತಾ ಇದ್ರು ಕ್ಲಾಸ್ಗೆ. ಆದ್ರೆ ಅದು ಚೇಂಜ್ ಆಗ್ತಿದೆ ಸ್ಲೋಲಿ. ಅಂಡ್ ಇದ್ರಲ್ಲಿ ಅಟ್ಲೀಸ್ಟ್ 80% ಈಗ ಅಟ್ ದಿಸ್ ಕರೆಂಟ್ ಸ್ಟೇಜ್, ಯಾಕಂದ್ರೆ ಈ ಇಯರ್ ಫುಲ್ ಪ್ಯಾಂಡಮಿಕ್ ಅಲ್ಲಿ ಯಾರಿಗೂ ಆಚೆ ಕಡೆ ಹೋಗಕ್ ಆಗ್ತಾ ಇರಲಿಲ್ಲ, ಆಲ್ ಕ್ಲಾಸಸ್ ಆರ್ ಆನ್ಲೈನ್. 80% ಆರ್ ಆಲ್ ಹೌಸ್ ವೈಫ್ಸ್. ಅವ್ರಿಗೆ ಈ ಪ್ಲಾಟ್ಫಾರ್ಮ್ ಅವೈಲಬಲ್ ಇರ್ಲಿಲ್ಲ ಮುಂಚೆ. ಏನೋ ಡಾನ್ಸ್ ಕ್ಲಾಸಲ್ಲಿ ಹೋಗ್ಬೇಕು, ಟ್ರಾವೆಲ್ ಮಾಡಬೇಕು, ಪರ್ಮಿಷನ್ ಸಿಗ್ತಾ ಇಲ್ಲ ಮನೇಲಿ. ಅಟ್ಲೀಸ್ಟ್ ಈಗ ಒಂದ್ ಕ್ಲಿಕ್ ಬಟನ್ ಅಲ್ಲಿ ಅವ್ರು ಆಕ್ಚುಲಿ ಡಾನ್ಸ್ ಕ್ಲಾಸ್ ಅಲ್ಲಿ ಇರಬಹುದು, ಲೈಕ್ ಅ ಬೆಲಿ ಡಾನ್ಸ್ ಕ್ಲಾಸ್. 80% ಆಫ್ ದೆಮ್ ಆರ್ ಹೌಸ್ ವೈಫ್. ಸೊ ವಿ ಆರ್ ವೆರಿ ಹ್ಯಾಪಿ ದಟ್ ನಾವ್ ಆತರ ಇವತ್ತೊಂದು ಪ್ಲಾಟ್ಫಾರ್ಮ್ ನಾವು ಪ್ರೊವೈಡ್ ಮಾಡ್ತಾ ಇದೀವಿ ಅಂತ. ಅಬ್ಸಲ್ಯೂಟ್ಲಿ. ಅಂಡ್ ಆಕ್ಚುಲಿ ನೋಡಕ್ ಹೋದ್ರೆ ಬೆಲಿ ಡಾನ್ಸ್ ಅನ್ನೋದು ಅಫ್ಕೋರ್ಸ್ ಇಟ್ ಇಸ್ ಟು ಡೂ ವಿತ್ ದ ಫೆಮಿನೈನ್ ಬಾಡಿ. ಆದ್ರೆ ತುಂಬಾ ಹುಡುಗರು ಕೂಡ ಟ್ರೈ ಮಾಡ್ತಾ ಇದ್ದಾರೆ ಇದನ್ನ. ಅಂಡ್ ಇಟ್ಸ್ ಲವ್ಲಿ. ಅಂಡ್ ಐ ಥಿಂಕ್ ಈಗ ಇಂಡಿಯಾದಲ್ಲಿ ಸ್ವಲ್ಪ ಅದನ್ನು ಸ್ಟಾರ್ಟ್ ಆಗ್ತಾ ಇದೆ. ಅಂಡ್ ದಿಸ್ ಆಲ್ಸೋ ರಿಮೈಂಡ್ಸ್ ಮೀ, ನಾವು ಈಜಿಪ್ಟ್ ಹೋಗಿರ್ಬೇಕಾದ್ರೆ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸಸ್, ಅಂಡ್ ಐ ಥಿಂಕ್ ಐ ಕ್ಯಾನ್ ಸ್ಪೀಕ್ ಫಾರ್ ಹರ್ ಇಸ್ ವೆಲ್, ಅಂಡ್ ಒನ್ ಆಫ್ ಅವರ್ ಮೋಸ್ಟ್ ಫೇವ್ರೆಟ್ ಟೀಚರ್ ನಮ್ಗೆ ಈ ಬೆಲಿ ಡಾನ್ಸ್ ವರ್ಕ್ಶಾಪ್ ಮಾಡಬೇಕಾದ್ರೆ ವಾಸ್ ಅನ್ 80-year-old ಮ್ಯಾನ್. ಒಬ್ರು ಗಂಡಸು 80-year-old, ಅಂಡ್ ಹಿ ಟಾಟ್ ಅಸ್ ಬೆಲಿ ಡಾನ್ಸಿಂಗ್. ಸೊ ಆಕ್ಚುಲಿ ದೇರ್ ಇಸ್ ನೋ ಜೆಂಡರ್ ಬಯಸ್. ಇದರಲ್ಲಿ ಹುಡುಗಿರೇ ಮಾಡಬೇಕು ಆತರ ಏನಿಲ್ಲ. ಇಟ್ ಈಸ್ ಅಬೌಟ್ ದಿ ಎನರ್ಜಿ, ದಿ ಎಕ್ಸ್ಪೀರಿಯನ್ಸ್. ಇಟ್ ಈಸ್ ಚೆರಿಶಿಂಗ್ ಅ ಫೆಮಿನೈನ್ ಸೈಡ್ ಆಫ್ ಯು. ಯಾಕಂದ್ರೆ ಹೇಳ್ತಾರೆ ಒಬ್ಬರಲ್ಲಿ ಮ್ಯಾಸ್ಕ್ಯುಲಿನಿಟಿ ಇರುತ್ತೆ, ಫೆಮಿನೈನ್ ಸೈಡು ಇರುತ್ತೆ. ದಿಸ್ ಇಸ್ ಜಸ್ಟ್ ಚೆರಿಶಿಂಗ್ ದಟ್. ಸೊ ದಟ್ ಇಸ್ ಆಲ್ಸೋ ಸಮಥಿಂಗ್ ದಟ್ ನಾವು ನೋಡಿದೀವಿ. ಈಗಲೂ ನಮ್ಮ ಹತ್ರ ಸ್ಟೂಡೆಂಟ್ಸ್ ಇದ್ದಾರೆ, ಸ್ಲೋಲಿ ಒಬ್ಬೊಬ್ರು ಬರ್ತಾ ಇದ್ದಾರೆ, ಹುಡುಗರು ಕೂಡ ಟ್ರೈ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಬೆಲಿ ಡಾನ್ಸ್ ಬಂದ್ಬಿಟ್ಟು ನಿಮಗೆ ಕಲಿಯೋ ರೀಸನ್ಸ್ ಹಲವಾರು ಇರ್ಬೋದು. ಕೆಲವರಿಗೆ ಒಂದು ಡಿಫ್ರೆಂಟ್ ಸ್ಟೈಲ್ ಕಲಿಬೇಕು ಅಂತಿರುತ್ತೆ, ಕೆಲವರಿಗೆ ಫಿಟ್ನೆಸ್ ರಿಲೇಟೆಡ್ ಇರುತ್ತೆ, ಅವರಿಗೆ ಅಬ್ಡಾಮಿನಲ್ ಮಸಲ್ಸ್ ನ ಸ್ಟ್ರೆಂಥನಿಂಗ್ ಮಾಡಕ್ಕೆ, ಕೋರ್ ಸ್ಟ್ರೆಂಥನ್ ಮಾಡಕ್ಕೆ ಇತ್ತು. ಇಟ್ ಈಸ್ ಅ ವೆರಿ ಗುಡ್ ಎಕ್ಸರ್ಸೈಸ್ ಆಕ್ಚುಲಿ ನೋಡಕ್ ಹೋದ್ರೆ. ಇಟ್ ಇಸ್ ಆಲ್ಸೋ ವೆರಿ ಫುಲ್ ಬಾಡಿ ಎಕ್ಸರ್ಸೈಸ್. ಸೊ ಫೈನಲಿ ಐ ಥಿಂಕ್ ಇನ್ನೊಂದು ಏನಂದ್ರೆ ಬೆಲಿ ಡಾನ್ಸ್ ನ ಪ್ರಾಮುಖ್ಯತೆ ಏನು ಅಂತಂದ್ರೆ, ನಮ್ಗೆ ಆದಷ್ಟು ನಾವು ಇರೋ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಇನ್ಫ್ಲೂಯೆನ್ಸರ್ಸ್ ಅದನ್ನ ಹೇಗ್ ಪೋರ್ಟ್ರೇ ಮಾಡ್ತಾರೆ. ನಮ್ ಕಂಟ್ರಿ, ಅಟ್ಲೀಸ್ಟ್ ನಮ್ ದೇಶದಲ್ಲಿ ಒಂದು ಮಾತ್ರ ಎಲ್ಲರೂ ಫಾಲೋ ಮಾಡೋದು ಅಂದ್ರೆ ಫಿಲ್ಮ್ ಇಂಡಸ್ಟ್ರಿ. ಅದು ಬಾಲಿವುಡ್ ಇರ್ಬೋದು, ಕನ್ನಡ ಇಂಡಸ್ಟ್ರಿ ಇರ್ಬೋದು, ಎಲ್ಲೂ ಇರ್ಬೋದು. ದೇ ರಿಯಲಿ ಲುಕ್ ಅಪ್ ಟು ದೆಮ್. ಸೊ ಐ ಥಿಂಕ್ ನಮ್ದು ಒಂದು ಜವಾಬ್ದಾರಿ ಇದೆ, ಅದನ್ನ ನಾವು ಹೇಗೆ ಪೋರ್ಟ್ರೇ ಮಾಡ್ತೀವಿ. It's not just about item numbers. It is not just about that. Of course, that is also beauty. That also adds to the whole look and feel of the, film or the song. And film industries also, I think, should
ಆ್ಯಂಡ್ ಕೊರಿಯೋಗ್ರಫರ್ಸ್ ಟು ಅದನ್ನ ಒಂದು ಮೈಂಡಲ್ಲಿ ಇಟ್ಬಿಟ್ಟು ಅದನ್ನ ಯೂಸ್ ಮಾಡಿದ್ರೆ ಐ ಥಿಂಕ್ ಇಟ್ ವಿಲ್ ರಿಯಲಿ ರೀಚ್ ಔಟ್. ಆ್ಯಂಡ್ ವಿ ಹ್ಯಾವ್ ಟು ಮೆನ್ಷನ್ ಆರ್ ಫೇವ್ರೆಟ್ ಶಕೀರಾ ಟು, ಯಾಕಂದ್ರೆ ತುಂಬಾ ಜನ ಬರ್ತಾರೆ ನಮ್ಮ ಹತ್ರ ಕೇಳ್ತಾರೆ ನಮಗೆ ಶಕೀರಾ ತರ ಡಾನ್ಸ್ ಮಾಡಬೇಕು. ಸೊ ಇಟ್ ಈಸ್ ದೇ ಲುಕ್ ಅಪ್ ಟು ಇಟ್, ಅದು ನಮ್ಗೆ ಅರ್ಥ ಆಗುತ್ತೆ. ಅವಾಗ ಅದ್ರದ್ದು ಅದು ನೋಡೋ ದೃಷ್ಟಿನೂ ಚೇಂಜ್ ಆಗುತ್ತೆ. ಸೊ ಇಟ್ ಈಸ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ಅಸ್ ಆರ್ ದ ಇಂಡಸ್ಟ್ರಿ ಆರ್ ದ ಇನ್ಫ್ಲೂಯೆನ್ಸರ್ಸ್, ಎಲ್ಲರೂ ಕೂಡ ದ ವೇ ದೇ ಯೂಸ್ ಇಟ್, ದ ವೇ ದೇ ಪೋರ್ಟ್ರೇ ಇಟ್, ಐ ಥಿಂಕ್ ಹೋಪ್ಫುಲಿ ಇಟ್ ವಿಲ್ ಚೇಂಜ್. ಆದ್ರೆ ಚೇಂಜ್ ಆಗ್ತಾ ಇದೆ, ಇಟ್ ಈಸ್ ಚೇಂಜಿಂಗ್, ದ ಮೈಂಡ್ ಸೆಟ್ ಆಲ್ಸೋ ಇಸ್ ಚೇಂಜಿಂಗ್. ಇವತ್ತು ತುಂಬಾ ಜನ ಬೆಲಿ ಡಾನ್ಸ್ ಟ್ರೈ ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಭರತನಾಟ್ಯಂ, ಕಥಕ್ ಈ ತರ ನಮ್ ಇಂಡಿಯಾದಿಂದ ಬಂದಿರೋ ಡಾನ್ಸ್ ಫಾರ್ಮ್ಸ್ಗೆ ನಾವು ಎಷ್ಟೊಂದು ಗೌರವ ಕೊಡ್ತೀವಿ. ದೋ ಬೆಲಿ ಡಾನ್ಸ್ ನಮ್ಮ ದೇಶದಿಂದ ಇಲ್ಲ, ಆದ್ರೆ ಅದರ್ ಕಂಟ್ರೀಸ್ ಕಲ್ಚರ್ ಇಸ್ ಆಲ್ಸೋ ಕಲ್ಚರ್, ಸೊ ವಿ ನೀಡ್ ಟು ರೆಸ್ಪೆಕ್ಟ್ ಇಟ್. ನಾವು ಬೆಲಿ ಡಾನ್ಸ್ ನ ಒಂದು ಎಸ್ಥೆಟಿಕ್ ಅಪ್ರೋಚ್ ಅಲ್ಲಿ ತಗೊಂಡ್ರೆ ಐ ಥಿಂಕ್ ಇಟ್ ಕ್ಯಾನ್ ಬಿ ವೆರಿ ಬೆನಿಫಿಷಿಯಲ್. ಮತ್ತೆ ಇನ್ನೊಂದು ವಿಷಯ ಅಂತಂದ್ರೆ ನಮ್ ಇಂಡಿಯಾದಲ್ಲಿ ಎಷ್ಟೊಂದು ಟ್ಯಾಲೆಂಟೆಡ್ ಡಾನ್ಸರ್ಸ್ ಇದಾರೆ, ತುಂಬಾನೇ ಸ್ಟಡಿ ಮಾಡ್ತಾರೆ. ಯಾವುದೇ ಡಾನ್ಸ್ ಫಾರ್ಮ್ ಇರ್ಲಿ, ಇಟ್ ಕುಡ್ ಬಿ ಭರತನಾಟ್ಯಂ, ಇಟ್ ಕುಡ್ ಬಿ ಕಥಕ್, ಇಟ್ ಕುಡ್ ಬಿ ಬೆಲಿ ಡಾನ್ಸ್. ನಾವು ಆಕ್ಚುಲಿ ಅದಕ್ಕೆ ಒಂದು ಟೈಮ್ ಕೊಡ್ತೀವಿ, ನಾವು ಟೈಮ್ ಸ್ಪೆಂಡ್ ಮಾಡ್ತೀವಿ, ಅದನ್ನ ಓದ್ತೀವಿ, ನಾವು ಪ್ರಾಕ್ಟೀಸ್ ಮಾಡ್ತೀವಿ ಇಯರ್ಸ್ ಟುಗೆದರ್. ಅದಾದ್ಮೇಲೆ ನಾವೊಂದು ಶೋ ಮಾಡ್ತೀವಿ. ಐ ಓನ್ಲಿ ರಿಕ್ವೆಸ್ಟ್ ದಟ್ ಇಂಡಿಯನ್ ಡಾನ್ಸರ್ಸ್ ನ ಅಪ್ರೋಚ್ ಮಾಡಿ, ಬಿಕಾಸ್ ದೇ ಹ್ಯಾವ್ ಅ ಲಾಟ್ ಮೋರ್ ಟು ಆಫರ್. ಡೋಂಟ್ ಜಸ್ಟ್ ಗೋ ವಿತ್ ಡಾನ್ಸರ್ಸ್ ಜಸ್ಟ್ ಬಿಕಾಸ್ ದೇ ವೈಟ್ ಸ್ಕಿನ್. ಬಿಳಿ ಸ್ಕಿನ್ ಇದ್ರೆ ಸಾಕಾಗೋದಿಲ್ಲ ಡಾನ್ಸ್ ಮಾಡೋದಕ್ಕೆ. ಈವನ್ ಬೆಲಿ ಡಾನ್ಸ್ ಇಸ್ ವೆರಿ ಇಂಪಾರ್ಟೆಂಟ್, ವೆರಿ ರೆಸ್ಪೆಕ್ಟ್ಫುಲ್. ಟೆಕ್ನಿಕ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಟೆಕ್ನಿಕ್ ಗೊತ್ತಿಲ್ಲ ಅಂತಂದ್ರೆ does not matter, you're disrespecting the dance form. So nand request I think is that actually entertainment annodu, I mean I think, but it is slowly changing. Yakandre namgu tumba sati ಫೋನ್ ಕಾಲ್ಸ್ ಬರುತ್ತೆ, ಈ ತರ ಒಂದು ಇವೆಂಟ್ ಇದೆ, ನಿಮ್ಮಲ್ಲಿ ಡೈರೆಕ್ಟ್ ಆಗಿ ಕೇಳಲ್ಲ, ಬಟ್ ಕೇಳ್ತಾರೆ ನಿಮ್ ಡಾನ್ಸರ್ಸ್ ಯಾರು, ಇಂಡಿಯನ್ ಡಾನ್ಸರ್ಸ್, ರಷ್ಯನ್, ಲೈಕ್ ದೇ ಆಸ್ಕ್. ಸೊ ನಮಗೂ ಅರ್ಥ ಆಗುತ್ತೆ, ಓಕೆ ಅವ್ರದ್ದು ಏನ್ ಇಂಟೆನ್ಷನ್, ಅವ್ರಿಗೆ ಏನ್ ಬೇಕಿದೆ ಅಂತ. ಬಟ್ ಐ ಥಿಂಕ್ ಪೀಪಲ್ ಹೂ ಅಂಡರ್ಸ್ಟ್ಯಾಂಡ್ ಈ ಒಂದು ಡಾನ್ಸ್ ಸ್ಟೈಲ್ ಬಗ್ಗೆ ತಿಳುವಳಿಕೆ ಇದ್ದವ್ರಿಗೆ ಅರ್ಥ ಆಗುತ್ತೆ. ಅದು ಬಂದ್ಬಿಟ್ಟು ಬರೀ ಎಂಟರ್ಟೈನ್ಮೆಂಟ್ ಅಲ್ಲ, ಅದ್ರಲ್ಲಿ ಟೆಕ್ನಿಕ್ಸು ಇದೆ ಅಂತ. ಬರೀ ಕಾಸ್ಟ್ಯೂಮ್ ಹಾಕೊಂಡ್ಬಿಟ್ಟು ಸ್ಟೇಜ್ ಅಲ್ಲಿ ಇದು ಮಾಡೋದಲ್ಲ. ಐ ಥಿಂಕ್ ದಟ್ ಇಸ್ ನಾಟ್ ವಾಟ್ ದಿ ಇಂಟೆನ್ಷನ್ ಇಸ್. ಸೊ ಆದಷ್ಟು ಆ ಟೆಕ್ನಿಕಲಿ ಸೌಂಡ್ ಇದ್ದ ಆರ್ಟಿಸ್ಟ್ ನ ತಕೊಂಡ್ರೆ, ಇಟ್ ಡಸಂಟ್ ಮ್ಯಾಟರ್ ಅವ್ರು ಯಾರು ಏನು ಅಂತಲ್ಲ, ಬಟ್ ಆತರ ಇದ್ದವ್ರನ್ನ ತಕೊಂಡ್ರೆ ಐ ಥಿಂಕ್ ವಿಲ್ ಡೆಫಿನೆಟ್ಲಿ ಬಿ ವೆರಿ ಗುಡ್. ಬಟ್ ಹ್ಯಾವಿಂಗ್ ಸೆಡ್ ದಟ್, ಇಂಡಿಯನ್ ಡಾನ್ಸರ್ಸ್ ತುಂಬಾನೇ ಹಾರ್ಡ್ ವರ್ಕ್ ಮಾಡ್ತಾರೆ, ಕಲಿತಾರೆ. ಸೊ ಐ ವುಡ್ ಸೇ ಅವ್ರಿಗೆ ಆಪರ್ಚುನಿಟೀಸ್ ಕೊಡಿ. ಅಂಡ್ ರೈಟ್ ನೌ ಬೆಲಿ ಡಾನ್ಸ್ ಇಸ್ ಗ್ರೋಯಿಂಗ್ ಲೈಕ್ ಎನಿಥಿಂಗ್ ಇನ್ ಇಂಡಿಯಾ. ತುಂಬಾನೇ ಲೈಕ್ ಅನುಷಾ ಸೆಡ್, ನಮ್ ಸಿಟಿಯಲ್ಲಿ ಎಷ್ಟೊಂದು ಜನ ಬೆಲಿ ಡಾನ್ಸ್ ಟೀಚರ್ಸ್ ಇದ್ದಾರೆ. ಅವ್ರು ಟ್ರೈ ಮಾಡ್ತಾ ಇದ್ದಾರೆ, ಕಲಿತಾ ಇದ್ದಾರೆ. ರೂಟ್ ಹೋಗ್ಬಿಟ್ಟು ಓದ್ಬಿಟ್ಟು ಅದನ್ನ ಕಲಿದ್ಬಿಟ್ಟು ಟ್ರಾವೆಲ್ ಮಾಡಿ ಕಲಿತಾ ಇದ್ದಾರೆ. ದೇರ್ಸ್ ಅ ಲಾಟ್ ಆಫ್ ಎಫರ್ಟ್ ದಟ್ಸ್ ಗೋಯಿಂಗ್ ಇನ್ ಟು ದಿಸ್. ಸೊ ನಮ್ ರಿಕ್ವೆಸ್ಟ್ ಅದಕ್ಕೆ ಅದನ್ನ ಅಪ್ರಿಶಿಯೇಟ್ ಮಾಡಿ ಆಸ್ ಇವೆಂಟ್ ಆರ್ಗನೈಸರ್ಸ್. ನಮ್ ಇಂಡಿಯನ್ ಡಾನ್ಸರ್ಸ್ಗೆ ಸ್ವಲ್ಪ ಜಾಸ್ತಿ ಆಪರ್ಚುನಿಟೀಸ್ ಕೊಡಿ ಅಂತ ನಾವು ಕೇಳ್ಕೊಳ್ತೀವಿ. ನನಗೆ ಬೆಲಿ ಡಾನ್ಸ್ ನಾಟ್ ಜಸ್ಟ್ ವಿತ್ ಡಾನ್ಸಿಂಗ್, ಎಲ್ಲಾ ಪ್ಲಾಟ್ಫಾರ್ಮ್ ಅಲ್ಲಿ ನನ್ಗೆ ಆಕ್ಚುಲಿ ಹೆಲ್ಪ್ ಆಗಿದೆ. ಇಟ್ ಕುಡ್ ಬಿ ವಿತ್ ಕಾನ್ಫಿಡೆನ್ಸ್, ಇಟ್ ಕುಡ್ ಬಿ ವಿತ್ ಜಸ್ಟ್ ಬೀಯಿಂಗ್ ಮೋರ್ what do you say, just being a little more aware of everything that's happening around me. It helped me with my discipline, it helped me with respecting my own body. So ತುಂಬಾನೇ ಪ್ಲಾಟ್ಫಾರ್ಮ್ಸ್ ಅಲ್ಲಿ ನಂಗೆ ಆಕ್ಚುಲಿ ಹೆಲ್ಪ್ ಆಗಿದೆ ಬೆಲಿ ಡಾನ್ಸ್. ಸೊ ನಾನು ತುಂಬಾನೇ ಶ್ಯೂರ್ ಆಗಿದ್ದೆ ನಂಗೆ ಇದು ಮಾಡಬೇಕು ಅಂತ. ಸೊ ಐ ವಾಸ್ ವೆರಿ ಶ್ಯೂರ್ ನನಗೆ ನನ್ನ ಪೇರೆಂಟ್ಸ್ ಸಪೋರ್ಟ್ ಬೇಕು ಅಂತ. ನಾನು ಏನ್ ಮಾಡಿದೆ ಅಂತಂದ್ರೆ, ಫಸ್ಟ್ ವಾಸ್ ಟು ಕಾಲ್ ದೆಮ್ ಫಾರ್ ಮೈ ಶೋ. ನಾನು ಹೇಳ್ದೆ, ಬನ್ನಿ ನಮ್ ಶೋ ನೋಡಿ, ನೀವು ನಾವ್ ಯಾವ ತರ ಪ್ರೆಸೆಂಟ್ ಮಾಡ್ತಿದ್ವಿ ಬೆಲಿ ಡಾನ್ಸ್ ನೀವು ನೋಡಿ. ಯಾಕಂದ್ರೆ ಅವ್ರ ತಲೆಯಲ್ಲಿ ಕೂಡ ಸೇಮ್ ಅಲ್ಲ, ಬೆಲಿ ಡಾನ್ಸ್ ಅಂದ್ರೆ ಕ್ಯಾಬ್ರೆ ಅಂತ ಅವ್ರಿಗೂ ಕೂಡ ಬರುತ್ತೆ ಅವ್ರ ತಲೆಯಲ್ಲಿ. ಅದಕ್ಕೆ ಫಸ್ಟ್ ಟೈಮ್ ನಾವು ಬಂದು ಶೋ ನೋಡಿದ್ರು, ತುಂಬಾನೇ ಇಷ್ಟಪಟ್ರು. ಅದಾದ್ಮೇಲೆ ಇಟ್ ಟುಕ್ ಮಿ ಇಯರ್ಸ್, ಅಟ್ಲೀಸ್ಟ್ 3-4 ಇಯರ್ಸ್ ತಗೊಳುತ್ತೆ ನಿಮ್ ಪೇರೆಂಟ್ಸ್ ನ ಕನ್ವಿನ್ಸ್ ಮಾಡೋದಕ್ಕೆ. ಆದ್ರೆ ತುಂಬಾನೇ ಸಪೋರ್ಟಿವ್ ಆಗಿದ್ರು. ಅದಾದ್ಮೇಲೆ ಇಟ್ ವಾಸ್ ವೆರಿ ನೈಸ್. ಇಟ್ ವಾಸ್ ಐ ಥಿಂಕ್ ದ ಬೆಸ್ಟ್ ಥಿಂಗ್ ಇಸ್ ಇನ್ವಾಲ್ವ್ ಆಗಬೇಕು ನಿಮ್ಮ ಪೇರೆಂಟ್ಸ್ ಜೊತೆ, ಪ್ಲಸ್ ಪೇರೆಂಟ್ಸ್ ವಿತ್ ದ ಕಿಡ್ಸ್. ಮೋಸ್ಟ್ ಕಾಮನ್ ಅಂದ್ರೆ ಜನರು ಏನ್ ಹೇಳ್ತಾರೆ ಅದೊಂದು ಬಂದ್ಬಿಟ್ಟು ನಮ್ ತಲೆಯಲ್ಲಿ ಇರುತ್ತೆ, ಅವ್ರೇನ್ ಹೇಳ್ತಾರೆ, ಇವ್ರೇನ್ ಹೇಳ್ತಾರೆ. ಬಟ್ ಐ ಥಿಂಕ್ ಸಮ್ವೇರ್ ವಿ ಟ್ರೈ ಟು ಶೋ ದಟ್ ದಿಸ್ ಇಸ್ ವಾಟ್ ಬ್ರಿಂಗ್ಸ್ ಯು ಹ್ಯಾಪಿನೆಸ್. ಇದನ್ನ ಮಾಡಿ ಅವ್ರು ನಾವು ಎಷ್ಟು ಖುಷಿಯಾಗಿದ್ದೀವಿ ಅಂತ ನೋಡ್ಬೇಕಾದ್ರೆ ಅರ್ಥ ಆಗುತ್ತೆ. ಅಂಡ್ ಎಕ್ಸಾಕ್ಟ್ಲಿ ಇವನ್ ಐ ಇನ್ವೈಟೆಡ್ ದೆಮ್ ಫಾರ್ ಅ ಶೋ.
ಆ್ಯಂಡ್ ಶೋ ಕರ್ಸ್ದೆ, ಅವ್ರ ಶೋ ನೋಡಿದ್ರು, ಅವ್ರಿಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ದ ಪೀಪಲ್ ಐ ವರ್ಕ್ ವಿತ್ ಆಲ್ಸೋ, ಅವ್ರು ಎಲ್ಲರೂ ಇವ್ರನ್ನೆಲ್ಲ ಸಿಗ್ಬೇಕಾದ್ರೆ ದೇ ವರ್ ವೆರಿ ಹ್ಯಾಪಿ ಆ್ಯಂಡ್ ದೇ ಅಂಡರ್ಸ್ಟುಡ್, ಓಕೆ ಇದು ಈ ಥರನೂ ಇದನ್ನ ನೋಡ್ಕೋಬೋದು, ಈ ಥರ ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಯಾಕೆ ಜನರು ಈ ಥರ ಮಾತಾಡ್ತಾರೆ ಇದ್ರ ಬಗ್ಗೆ ಅಂತ. ಆ್ಯಂಡ್ ಆಲ್ಸೋ ವಿ ಕಂಟಿನ್ಯೂಯಿಂಗ್ ದಟ್ ವಿ ಆಲ್ಸೋ ಗಾಟ್ our partners in life, our husbands who are also so supportive of this. And ಏನೇ ಇದ್ರೂ ಐ ಥಿಂಕ್ ಸಮ್ವೇರ್ ಎಲ್ರಿಗೂ ಒಂದು ಸಪೋರ್ಟ್ ಸಿಸ್ಟಮ್ ಒಂದು ಬೇಕೇ ಬೇಕಾಗುತ್ತೆ. ಅದು ನಮ್ಮ ಫ್ರೆಂಡ್ಸ್ ಇರ್ಬೋದು, ನಮ್ಮ ಫ್ಯಾಮಿಲಿ ಇರ್ಬೋದು, ನಮ್ಮ ಪಾರ್ಟ್ನರ್ಸ್ ಇರ್ಬೋದು, ಅವ್ರು ನಮಗೆ ಆ ಸಪೋರ್ಟ್ ಕೊಡ್ಬೇಕಾದ್ರೆ ನಮಗೂ ಒಂದು ಸ್ವಲ್ಪ ಎನ್ಕರೇಜ್ಮೆಂಟ್ ಸಿಗುತ್ತೆ. ಆ್ಯಂಡ್ ಐ ಥಿಂಕ್ ದ ಹೋಲ್ ಜರ್ನಿ ಬಿಕಮ್ಸ್ ಮೋರ್ ಬ್ಯೂಟಿಫುಲ್. ಸೊ ಎಸ್, ನಾನು ಹತ್ಕೊಂಡು ಹೋಗಿದ್ದೀನಿ ಕ್ಲಾಸ್ಗೆ. ಐ ಹ್ಯಾಡ್ ವಿಡಿಯೋಸ್ ಎಲ್ಲ ಹಾಕ್ತಾ ಇರ್ಬೇಕಾದ್ರೆ ಹೇಳ್ತಾರೆ ಅವ್ರು ನೋಡಿದ್ರು, ಇವ್ರು ಮಾಡ್ತಾ ಇದ್ರೆ. ಬಟ್ ಎಂಡ್ ಆಫ್ ದ ಡೇ ಐ ಥಿಂಕ್ ವೆನ್ ದೇ ಸಾ ವಾಟ್ ದಿಸ್ ಮೆಂಟ್ ಟು ಅಸ್ ಆ್ಯಂಡ್ ದ ಫ್ಯಾಕ್ಟ್ ದಟ್ 10 ವರ್ಷ ಆದ್ಮೇಲೂ ನಾವು ಇದನ್ನೇ ಮಾಡ್ತಾ ಇದ್ದೀವಿ. ಸೊ ಐ ಥಿಂಕ್ ದೇ ಆಲ್ಸೋ ಅಂಡರ್ಸ್ಟುಡ್ ಆ್ಯಂಡ್ ಇಟ್ ವಾಸ್ ನಾಟ್ ಈಸಿ. ಸೊ ಯಾರೂ ಕೂಡ ಇದನ್ನ ನೀವು ಟ್ರೈ ಮಾಡ್ತೀರಾದ್ರೆ ಇಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ಅನ್ ಈಸಿ ಜರ್ನಿ. ಬಟ್ ನೀವು ಏನು ಯೋಚನೆ ಮಾಡ್ತಿರೋ, ನಿಮ್ ಫಸ್ಟ್ ನೀವು ಕನ್ವಿನ್ಸ್ ಆಗಬೇಕು. ನಿಮ್ಮ ಮೈಂಡಲ್ಲಿ, ನಿಮ್ಮ ಮೈಂಡ್ ಸೆಟ್ ಆ ಥರ ಇದ್ರೆ ದಟ್ ಓ ಈ ಥರ ಮಾಡಿದ್ರೆ ಹಿಂಗಿರುತ್ತೆ, ಅದು ನಮ್ಮ ಮೈಂಡಲ್ಲೇ ಇದ್ರೆ ನಮ್ಗೆ ಇನ್ನೊಬ್ಬರನ್ನ ಕನ್ವಿನ್ಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ವಿ ನೀಡ್ ಟು ಫಸ್ಟ್ ಬಿಲೀವ್ ದಟ್ ವಾಟ್ ಯು ಡೂಯಿಂಗ್ ಇಸ್ ನಾಟ್ ರಾಂಗ್ ಆ್ಯಂಡ್ ಇಟ್ ಈಸ್ ಅ ಬ್ಯೂಟಿಫುಲ್ ಥಿಂಗ್. ಅವಾಗ ಅವರು ಕೂಡ ನೋಡ್ತಾರೆ ದಟ್ ಯಾ ದಿಸ್ ಇಸ್ ಆಕ್ಚುಲಿ ರಿಯಲಿ ವಂಡರ್ಫುಲ್ ಥಿಂಗ್ ಟು ಬಿ ಅ ಪಾರ್ಟ್ ಆಫ್. ಬೆಲಿ ಡ್ಯಾನ್ಸ್ ಇಸ್ ಬ್ಯೂಟಿಫುಲ್. ಸೊ ಆ ರಿಕ್ವೆಸ್ಟ್ ಇಸ್ ಎಲ್ಲರೂ ನೀವು ಪೇರೆಂಟ್ಸ್ನ ನೀವು ವಾಚ್ ಮಾಡ್ತಾ ಇದ್ರೆ ಎಂಕರೇಜ್ ಯುವರ್ ಕಿಡ್ಸ್. ಇಟ್ಸ್ ಓಕೆ, ಇಟ್ಸ್ ವೆರಿ ವೆರಿ ಬ್ಯೂಟಿಫುಲ್. ತುಂಬಾನೇ ಖುಷಿ ಸಿಗುತ್ತೆ ಅವ್ರಿಗೆ ನೀವು ಎಂಕರೇಜ್ ಮಾಡಿ, ಸ್ವಲ್ಪ ಪಾರ್ಟ್ ಆಗಿ ಅವ್ರ ಹೋಲ್ ಜರ್ನಿಯಲ್ಲಿ. ಇಟ್ ವಿಲ್ ಬಿ ಅಮೇಸಿಂಗ್. ಆದ್ಯ ಇನ್ಫರ್ಟೈನ್ಮೆಂಟ್ ಚಾನೆಲ್ ನಾವು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದೀವಿ, ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ, ಹಾಗೆ ತಪ್ಪದೆ ಕಮೆಂಟ್ಸ್ ಮಾಡಿ.